ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ಮನೆ ಅಥವಾ ವಿಲೇಜು ತೋರಿಸಿದ್ದೀನಲ್ಲ, ಜಸ್ಟ್ ಒಂದು 100ರಿಂದ 200 ಮೀಟ್ರ್ ಆಗುತ್ತೆ ಇಲ್ಲಿ ತನಕ. ಇದು 4 ಕಡೆ ರಸ್ತೆ ಇದೆ. ಇದು ಒಂಥರ ಸರ್ಕಲ್ ಥರ ಇದೆ ಇದು, ಬಟ್ ಇದೆಲ್ಲ ಕೂಡ ಸರ್ಕಾರಿ ರಸ್ತೆನೇ. ಏನು ಯಾರ ಜಮೀನು ಮೇಲೆ ಹೋಗುವಂಥ ಅವಶ್ಯಕತೆ ಇಲ್ಲ. ವಿಲೇಜಿಂದ ಒಂದು 200 ಮೀಟ್ರ್ ತನಕ ಇದೇ ರೀತಿ ದೊಡ್ಡ ರಸ್ತೆ ಇದೆ. ಇದು ವಿಲೇಜಿಂದ ಒಂದು 200 ಮೀಟ್ರ್ ಅಂತ ಹೇಳಿದ್ನಲ್ಲ, ಆ 200 ಮೀಟ್ರ್ ತನಕ ಬಂದು ಮತ್ತೆ ಒಂದು 100 ಮೀಟ್ರು ಇದೇ ರೀತಿ ರಸ್ತೆ ಬರಬೇಕು. ಬಟ್ ಇದು ಸರ್ಕಾರಿ ರಸ್ತೆ. ಇದು ಕಾರ್ನರ್ ಪ್ರಾಪರ್ಟಿ, 5 ಎಕರೆ 14 ಗುಂಟೆ ನೋಡಿ. ಇದು ರಸ್ತೆ ಬಂದು 2 ಕಡೆ ರಸ್ತೆ ಇದೆ. ಒಂದು ದಕ್ಷಿಣಕ್ಕೂ ರಸ್ತೆ ಇದೆ, ಇನ್ನೊಂದು ಪೂರ್ವಕ್ಕೂ ರಸ್ತೆ ಇದೆ. ಸೊ ಇದು ಮುಂಚೆ ಈ ಪ್ರಾಪರ್ಟಿಲಿ ತುಂಬ ಬೇಲಿ ಎಲ್ಲ ಬೆಳ್ಕೊಂಡಿತ್ತು. ಒಬ್ಬರು ಇದನ್ನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಅವರು ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಅಳತೆ ಮಾಡಿ ಎಲ್ಲ ಅದ್ಬಸ್ತ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಸಾಯಿಲ್ ಅಂತೂ ತುಂಬ ಚೆನ್ನಾಗಿದೆ, ರೆಡ್ ಸಾಯಿಲ್ ಇದು. ಒಟ್ಟು 5 ಎಕರೆ 14 ಗುಂಟೆ ಕಾರ್ನರ್ ಪ್ರಾಪರ್ಟಿ. ಈ ರಸ್ತೆ ಇದೆಯಲ್ಲ, ಈ ರಸ್ತೆ ಬಂದು ಈ ಬೇಲಿಯಿಂದ ಈ ಕಲ್ಲಾಕಿದ್ದಾರೆ ನೋಡಿ, ಇಲ್ಲಿ ತನಕ ರಸ್ತೆ ಇದು. ಸೊ ಇದು ಒಂದು ಚೈನ್ ರಸ್ತೆ, ಇದು 33 ಅಡಿ ರಸ್ತೆ ಇದು. ಇದು ತುಂಬ ಲೆಂತ್ ಇದೆ. ಇದು ಈಸ್ಟು ಮತ್ತು ವೆಸ್ಟು ತುಂಬ ಲೆಂತ್ ಇದೆ. ನಾರ್ತು ಸೌತು ಅಗಲ ಕಡಿಮೆ ಇದೆ ನೋಡಿ. ಆ ಬೇಲಿ ಕ್ಲೀನ್ ಮಾಡಿದಾರಲ್ಲ, ಅಲ್ಲಿಂದ ಇಲ್ಲಿ ತನಕ ಈ ಬೈಕ್ ನಿಂತಿದೆಯಲ್ಲ, ಇಲ್ಲಿ ತನಕ ಇದು. ಅದು ಈಸ್ಟು, ಈ ಕಡೆ ಬಂದು ಸೌತು, ಕಾರ್ನರ್ ಪ್ರಾಪರ್ಟಿ. ಸೊ ಇದು ಹೋಮ್ ಸರ್ವಿಸ್ ಪ್ರಕಾರ ನಿಮಗೆ ರಿಜಿಸ್ಟರ್ ಮಾಡಿ ಕೊಡ್ತಾರೆ. ಇದು ಮೂಲ ಬಂದು ಜನರಲ್, ಇದು ಮೂಲ ಬಂದು ಉಪ್ಪರ್ ಸುಟ್ರು ಪ್ರಾಪರ್ಟಿ ನೋಡಿ. ಆ ಮರ ಕಾಣ್ತಿದೆಯಲ್ಲ, ಆ ಮರದಿಂದ ಇಲ್ಲಿ ತನಕ ರೋಡ್ ಬಿಡ್ತಿದೆ. ಒಟ್ಟು 2 RTC ಇದೆ. 2 ಎಕರೆ 14 ಗುಂಟೆ ಫ್ರಂಟು, 3 ಎಕರೆ ಹಿಂದ್ಗಡೆಗೆ. ಸೊ ಟೋಟಲ್ 5 ಎಕರೆ 14 ಗುಂಟೆ ಇದೆ. ಸೊ ಅಷ್ಟನ್ನು ಕೂಡ ಒಟ್ಟಿಗೆ ತೊಗೊಬೇಕು. ಸೊ ಇದು ಇಬ್ಬರು ಬೇಕಾದ್ರೆ ತೊಗೋಬೋದು, 1 ಪಾರ್ಟು 3 ಎಕರೆ ಒಬ್ಬರು ತೊಗೋಬೋದು, 2 ಎಕರೆ 15 ಗುಂಟೆ 14 ಗುಂಟೆ ಒಬ್ಬರು ತೊಗೋಬೋದು. ಸೊ ಟೋಟಲ್ 5 ಎಕರೆ 14 ಗುಂಟೆ ಇದೆ. ಬಟ್ 2 ಒಂದೇ ಸರಿ ಆಗಬೇಕು, ಟೈಮ್ ಸಿಗೋಲ್ಲ. ಸೊ ನಿಮಗೆ ನೀವು ಒಟ್ಟಿಗೆ ಕಮಿಟ್ ಆದರೆ 3 ತಿಂಗಳು ಕಾಲಾವಕಾಶ ಸಿಗುತ್ತೆ. ಬಟ್ ಒಬ್ಬರು ಒಂದು ತೊಗೊಂಡು ಇನ್ನೊಂದು ಲೇಟ್ ಮಾಡಿದ್ರೆ ಆ ಥರ ವ್ಯವಸ್ಥೆಗಳಿಲ್ಲ. ಇಲ್ಲಿ ತೊಗೊಂಡು ಒಟ್ಟಿಗೆ ಕಮಿಟ್ ಆಗಬೇಕು. ಸೊ ಇದು ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತೆ. ಊಟಿ ರೋಡಿಂದ ಒಂದು 9 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ರಿಂಗ್ ರೋಡಿಂದ ಇಲ್ಲಿಗೆ 42 ಕಿಲೋಮೀಟ್ರ್ ಆಗುತ್ತೆ. 42 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್. ಹಿಂಗಿದು ಸ್ಟ್ರೈಟು ಲಾಸ್ಟ್ ಕೊನೆಯೇ ಬೇಲಿ ಕಾಣ್ತಾ ನೋಡಿ, ಅಲ್ಲಿ ತನಕ ಹೋಗೋದಿದ್ದು ಸ್ಟ್ರೈಟು. ಇದು ಮತ್ತು ಇದೊಂದು ಬಾಕ್ಸ್ ಥರ ಇದೆಯಲ್ಲ, ಇದು 2 ಎಕರೆ 14 ಗುಂಟೆ. ಅದ್ರ ಹಿಂಭಾಗ ಅದು ಕೂಡ ಸ್ಕ್ವೇರ್ ಆಗಿದೆ, ಅದು 3 ಎಕರೆ. ಸೊ ಇಬ್ಬರು ಓನರ್ ಇದ್ದಾರೆ. 2 ಓನರ್ ಬಂದು ನಿಮಗೆ ರಿಜಿಸ್ಟ್ರೇಷನ್ ಮಾಡಿಸಿ ಕೊಡ್ತಾರೆ. ಬಟ್ ಇದು ಒಬ್ಬರಿಗೆ ಅಗ್ರಿಮೆಂಟ್ ಮಾಡಿಕೊಂಡು ಇದೆಲ್ಲ ಕ್ಲೀನ್ ಮಾಡಿದ್ದಾರೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.